ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಪೊಲೀಸಿನವರು ಕರೆಯನ್ನು ಮಾಡೋದು, ಧಮಕಿಗಳನ್ನು ಹಾಕೋದು, ನೀವು ಠಾಣೆಗೆ ಬರಲಿಲ್ಲ ಅಂದರೆ ನಾವು ಅರೆಸ್ಟ್ ಮಾಡ್ಕೊಂಡು ಬಂದುಬಿಡ್ತೀವಿ, ಎತ್ತಾಕೊಂಡು ಬಂದುಬಿಡ್ತೀವಿ, ಈ ರೀತಿಯಾಗಿ ಹೆದರಿಸುವಂತಹ ಕರೆಗಳು ಸಾಕಷ್ಟು ಬರ್ತಾ ಇರುತ್ತೆ ಕಕ್ಷಿದಾರರುಗಳಿಗೆ ಮತ್ತು ನನ್ನ ವೀಕ್ಷಕರುಗಳಿಗೆ. ಅವರೆಲ್ಲ ಕರೆ ಮಾಡಿ ಈ ರೀತಿಯಾಗಿ ಕೇಳ್ತಾ ಇರ್ತಾರೆ, ಏಕಾಏಕಿ ಪೊಲೀಸಿನವರು ಹೀಗೆ ನಮ್ಮನ್ನು ದಸ್ತಗಿರಿ ಮಾಡಬಹುದಾ, ಅರೆಸ್ಟ್ ಮಾಡಬಹುದಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇದಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೋಡಿ, ದಸ್ತಗಿರಿ ಮಾಡೋದು, ಅರೆಸ್ಟ್ ಮಾಡುವುದಕ್ಕೆ ಅದರದೇ ಆದಂತಹ ಪ್ರೊಸೀಜರ್ಗಳು ಇದೆ. ನನ್ನ ಯೂಟ್ಯೂಬ್ ಚಾನಲಿನ ಪ್ಲೇ ಲಿಸ್ಟ್ಗೆ ಹೋದರೆ ಅದರಲ್ಲಿ ಕ್ಯಾಟಗರೈಸ್ ಮಾಡಿದ್ದೇನೆ. ಅದರಲ್ಲಿ ಪೊಲೀಸ್ ರಿಲೇಟೆಡ್ ವಿಡಿಯೋಸ್ ಅಂತ, ಅದರಲ್ಲಿ ನೀವು ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಅದರಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನ ನೀವು ಪಡ್ಕೊಳ್ಬಹುದು, ನೋಡಬಹುದು. ವಿಡಿಯೋಗಳನ್ನ ನೋಡಿದ್ರೆ ಸಿಗುತ್ತೆ ನಿಮಗೆ. ಇಲ್ಲಿ ನಿಮಗೆ ಕ್ರಿಸ್ಪ್ ಆಗಿ ಈ ಒಂದು ಅರೆಸ್ಟ್ ಮಾಡಲಿಕ್ಕೆ ಯಾವ ಒಂದು ಪ್ರಕ್ರಿಯೆ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆದಂತಹ ಗವಾಯಿಯವರು ಹಾಗೂ ಅಗಸ್ಟಿನ್ ಜಾರ್ಜ್ ಇವರನ್ನು ಒಳಗೊಂಡಂತಹ ಪೀಠ ಏನು ತೀರ್ಪನ್ನು ಕೊಟ್ಟಿದೆ, ಈ 6/11/2025 ಏನು ತೀರ್ಪನ್ನು ಕೊಟ್ಟಿದೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಮಿಹಿರ್ ರಾಜೇಶ್ ಶಾ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, ಒಂದು ಹಿಟ್ ಆ್ಯಂಡ್ ರನ್ ಕೇಸಿಗೆ ಸಂಬಂಧಪಟ್ಟಂತೆ ಈ ಒಂದು ಮೊಕದ್ದಮೆಯಲ್ಲಿ ಪಿಟಿಷನರು ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಳ್ತಾರೆ, ನನಗೆ ಯಾವುದೇ ಕಾರಣಗಳನ್ನು ನೀಡದೆ ಇವರು ಅರೆಸ್ಟು ಮಾಡಬಹುದಾ, ಅದು ಲಿಖಿತ ರೂಪದಲ್ಲಿ ಇರಬೇಕು ಎಂಬುದು ಒಂದು ಕಾನೂನು ಇದೆಯಾ, ಶುಡ್ ದಿ ಗಿವ್ ರಿಟನ್ ರೀಸನ್ಸ್ ಇನ್ ರೈಟಿಂಗ್ ಬಿಫೋರ್ ಅರೆಸ್ಟಿಂಗ್ ಎ ಪರ್ಸನ್ ಅನ್ನೋದನ್ನು ಕೇಳ್ತಾರೆ. ಅಂದರೆ ಪೊಲೀಸಿನವರು ಯಾವುದೇ ಒಂದು ವ್ಯಕ್ತಿಯನ್ನು ದಸ್ತಗಿರು ಅಥವಾ ಬಂಧನಕ್ಕೆ ಒಳಪಡಿಸುವ ಮುನ್ನ ಯಾಕೆ ನಿಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಾ ಇದ್ದೀನಿ ಅಂತ ಹೇಳಿ ಅವರು ಲಿಖಿತ ರೂಪದಲ್ಲಿ ನಿಮಗೆ ತಿಳಿಸಿಕೊಡಬೇಕಾಗುತ್ತದೆ ಮತ್ತು ಕೊಡಲೇಬೇಕಾಗುತ್ತದೆ. ಇದು ಕಾನೂನು. ಆದರೆ ತುಂಬ ಏನಾದರೂ ಹೀನಿಯಸ್ ಅಫೆನ್ಸ್ಗಳಿದ್ದು, ಘೋರ ಅಪರಾಧಗಳಿದ್ದು, ತುರ್ತು ಸಂದರ್ಭಗಳು ಇದ್ದರೆ ಅದು ಯಾಕೆ ಅಷ್ಟು ತುರ್ತು ಸಂದರ್ಭ ಆಗಿತ್ತು ಅಂತ ಹೇಳಿ ಪೊಲೀಸಿನವರು ವಿವರಣೆಯನ್ನು ಕೊಡಬೇಕಾಗತ್ತೆ, ಅರ್ಜೆನ್ಸಿಯನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಓರಲ್ ಆಗಿ ಇವರು ಹೇಳಿ ಈ ಒಂದು ಕಾರಣಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತದನಂತರ ಅವರು ಬರವಣಿಗೆಯಲ್ಲಿ ರೈಟಿಂಗಲ್ಲಿ ಕೊಡಲೇಬೇಕು ಕಾರಣವನ್ನು ಅಂತ ಹೇಳಿ ಈ ಒಂದು ಸರ್ವೋಚ್ಚ ನ್ಯಾಯಾಲಯವು ತೀರ್ಪನ್ನು ನೀಡಿದೆ. ಅಂದರೆ ಅರೆಸ್ಟ್ ಮಾಡಿದಂತಹ ವ್ಯಕ್ತಿಯನ್ನು 24 ಗಂಟೆಯ ಒಳಗೆ ಆ ಒಂದು ದಂಡಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಆ ಕೋರ್ಟಿಗೆ ತೆಗೆದುಕೊಂಡು ಬಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮುಂದೆ ಅವರನ್ನು ಹಾಜರುಪಡಿಸಬೇಕು. ಹಾಜರುಪಡಿಸುವ 2 ಗಂಟೆಗಳ ಅವಧಿಗೂ ಮೀರಿದ ಹಾಗೆ ಇನ್ನು ಮುಂಚೆಯೇ ಆ ಒಂದು ಬರವಣಿಗೆಯಲ್ಲಿ ಗ್ರೌಂಡ್ ಫಾರ್ ಅರೆಸ್ಟ್ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಬೇಕಾಗತ್ತೆ. ಮತ್ತು ಈ ಆರೋಪಿಯನ್ನು ಅರೆಸ್ಟ್ ಮಾಡುವಾಗ ಆತನಿಗೆ ಗೊತ್ತಿರುವಂತಹ ಭಾಷೆಯಲ್ಲಿಯೇ ಅವರಿಗೆ ಹೇಳಬೇಕಾಗುತ್ತದೆ. ಲ್ಯಾಂಗ್ವೇಜು ಆತನಿಗೆ ಬರಬೇಕಾಗತ್ತೆ. ಇದಿಷ್ಟು ಒಂದು ಕಡ್ಡಾಯ ಆಗಿದೆ. ಇದನ್ನು ಈ ಒಂದು ಪ್ರೊಸೀಜರನ್ನು ಫಾಲೋ ಮಾಡದೆ ಹೋದರೆ ಇದು ಆರ್ಟಿಕಲ್ 22 ಸಬ್ ಕ್ಲಾಸ್ 1ರ ರೈಟ್ ಟು ಲೀವ್ ಆ್ಯಂಡ್ ಲಿಬರ್ಟಿ, ಬದುಕುವ ಸ್ವಾತಂತ್ರ್ಯದ ಹಕ್ಕನ್ನು ಕಿತ್ತುಕೊಂಡ ಹಾಗೆ ಆಗುತ್ತದೆ. ಆದ್ದರಿಂದ ಇದು ಇಲ್ಲೀಗಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾನೂನು ಬಾಹಿರ ಆಗೋಗ್ಬಿಡುತ್ತೆ. ಮತ್ತು ಇದನ್ನು ಕೊಡದೆ ರಿಮ್ಯಾಂಡ್ಗೆ ಏನಾದರೂ ಕಳಿಸಿದ್ರೆ ಅದು ಇಲ್ಲೀಗಲ್ ರಿಮ್ಯಾಂಡ್ ಆಗುತ್ತೆ. ಈ ಒಂದು ಪ್ರೊಸೀಜರನ್ನು, ಪ್ರಕ್ರಿಯೆಯನ್ನು ಪಾಲನೆ ಮಾಡದೆ ಹೋದದ್ದೇ ಆದಲ್ಲಿ. ಆದ್ದರಿಂದ ಇಂತಹ ಒಂದು ಸಂದರ್ಭಗಳಲ್ಲಿ ಏನು ಮಾಡ್ತು, ಆ ಕೋರ್ಟು ಇಂಟ್ರಿಮ್ ಬೇಲನ್ನು ಕೊಟ್ಟು, ಮಧ್ಯಂತರ ಬೇಲನ್ನು ಕೊಟ್ಟು ಈ ಒಂದು ಆದೇಶವನ್ನು ಹೊರಡಿಸಿದೆ. ಇದು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾದದ್ದು ಆಗುತ್ತೆ. ಇನ್ನು ಈ ಒಂದು ಲೀಗಲ್ ಒಪಿನಿಯನನ್ನು ಪಡೆದುಕೊಳ್ಳೋದಕ್ಕೆ ಆಗಿರಬಹುದು, ಬೇಲ್ ತೊಗೊಳ್ಳೋಕ್ಕೆ ಆಗಿರಬಹುದು, ಯಾವ ಕಾರಣಕ್ಕೆ ಯಾವ ಸೆಕ್ಷನಲ್ಲಿ ಇವರನ್ನು
ದಸ್ತಗಿರು ಮಾಡಲಾಗಿದೆ, ಬಂಧಿಸಲಾಗಿದೆ ಅನ್ನೋದನ್ನು ತಿಳಿಸದೆ ಹೋದರೆ ಒಬ್ಬ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಮತ್ತು ಜಾಮೀನನ್ನು ಪಡೆದುಕೊಳ್ಳುವ ಹಕ್ಕಿನ ಚ್ಯುತಿ ಮಾಡಿದಂತೆ ಆಗುತ್ತದೆ. ಆದ್ದರಿಂದ ಕಾರಣವನ್ನು ಬರವಣಿಗೆಯಲ್ಲಿ ತಿಳಿಸಲೇಬೇಕು. ಸೊ ಅರೆಸ್ಟ್ ಮಾಡುವ ಮುನ್ನ ಯಾವುದೇ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬರವಣಿಗೆಯಲ್ಲಿ ಲಿಖಿತ ರೂಪದಲ್ಲಿ ಕಾರಣವನ್ನು ತಿಳಿಸಿ ಅರೆಸ್ಟ್ ಮಾಡಬೇಕಾಗುತ್ತೆ ಎಂಬುವಂತಹ ವಿಚಾರವನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.